ಫೋಕಸ್ ಬರ್ಲಿ ಅಂತ ಸ್ವಲ್ಪ ಲೈಟ್ ಕಲರ್ ಹಾಕ್ಸಿದೀವಿ. ಬ್ಲೂ ಹಾಕಿದೀರಾ? ಸ್ವಲ್ಪ ಡಾರ್ಕ್ ಆಗಿ ಹಾಕ್ಸಿದೀವಿ. ಆಲ್ಮೋಸ್ಟ್ ನಾವು ಮೇಲ್ಗಡೆ ಹಿಂಗ್ ಸ್ಪೆಂಡ್ ಮಾಡ್ತೀವಿ ಮಲ್ಗೋಕ್ಕೆ, ಅದಕ್ಕೆ ಮಾತ್ರ ಬರ್ತೀವಿ ಆಲ್ಮೋಸ್ಟ್. ಇಲ್ಲಾಂದ್ರೆ ಬೆಳಗ್ಗೆಯಿಂದನೂ ಆಲ್ಮೋಸ್ಟ್ ಕೆಳಗೆ ಇರ್ತೀವಿ. ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಹಾಕ್ಸಿದೀವಿ. ಇಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಈ ತರ ಸೆಲೆಕ್ಟ್ ಮಾಡಿದೀವಿ. ನಿಮಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಅಲ್ಲಿ ತಿಳಿಸಿ. ನೋಡು, ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರೋದು. ಮತ್ತೆ ಇದೆಲ್ಲ ನೋಡು, ಕಾರ್ಡ್ಸ್ ಎಲ್ಲ ಫಿಕ್ಸೆಡ್ ಕಾರ್ಡ್, ವುಡ್ ಅಲ್ಲಿ ಫಿಕ್ಸ್ ಆಗಿರೋದು, ಮೂವ್ ಮಾಡಕ್ ಏನು ಬರಲ್ಲ ಅದು ಕಾರ್ಡ್. ಓಕೆ ಓಕೆ. ನೋಡಿ ಇದೆಲ್ಲ ಇದು ವುಡ್ ಎಲ್ಲ ಶೀಟ್ ಬರುತ್ತೆ, ಅದನ್ನ ಫಿಕ್ಸ್ ಮಾಡ್ಸಿರೋದು. ಇಲ್ಲೂ ನೀನು ವಿಂಡೋ ನೋಡೋದಲ್ಲ, ನೋಡು ಎಷ್ಟು ಚೆನ್ನಾಗಿ ಬೆಳಕು ಬರುತ್ತಲ್ಲ. ಬೆಳಕು ಗಾಳಿಗಿಂತೂ ಸಕ್ಕದಾಗಿ ಬರುತ್ತೆ. ಓ, ಎಲ್ಲಾ ರೂಮಲ್ಲೂ POP ಮಾಡಿಸಿದ್ದೀರಾ? ರೂಮಲ್ಲೂ POP ನೋಡು, POP. ಮತ್ತೆ ಇದು ನೋಡು, ಇದು ಶೀಟ್ಸ್ ಬರುತ್ತೆ. ಶೀಟ್ಸ್ ಅಲ್ಲಿ ನಮಗೆ ಯಾವ ಕಲರ್ ಅಲ್ಲಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನ ಹೇಳಿದ್ರೆ ಆ ಶೀಟ್ ಮೇಲೆ ಅವರು ಇದ್ ಮಾಡಿ ಕೊಡ್ತಾರೆ, ಪ್ರಿಂಟ್ ಮಾಡಿ ಕೊಡ್ತಾರೆ. ಚೆನ್ನಾಗಿದೆ ಅಕ್ಕ. POP ಒಳಗಡೆ ಫಿಕ್ಸ್ ಮಾಡಿಸಿರೋದು ಇದು ಬ್ಲೂ ಕಲರ್. ಕೆಳಗಡೆ ನೀವು ಹಾಲಲ್ಲಿ ನೋಡಿದ್ರಿ ಅನ್ಸುತ್ತೆ, ಅದೇ ಸೇಮ್ ಡಿಸೈನ್ ನ ನಾವು 3 ಪೀಸ್ ಮಾಡಿಸಿದ್ದು. 1 ಪೀಸ್ ನ ಇಲ್ಲಿಗೆ ಕೊಡ್ಸಿದೀವಿ. ಓ, ಇದೇನು ಸ್ಪೆಷಾಲಿಟಿ? ನಿಮ್ಮ ಎಂಗೇಜ್ಮೆಂಟ್ ಫೋಟೋನಾ? ಅದೆಲ್ಲ ಹಳೇ ಮೆಮೊರೀಸ್, ಅದೆಲ್ಲ ನೆನ್ಪು ಮಾಡ್ಕೊಳಕ್ ಹೋಗ್ಬಾರ್ದು ನೀ. ಡ್ರಾಸ್ ಅಂತ ಬಂದಾಗ ಇದನ್ನ ನಾವು ಮೂವಬಲ್ ಮಾಡಿಸಿದ್ದು ಅವಾಗ, ಯಾಕಂದ್ರೆ ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಅವಾಗ ಹೊಸದಾಗಿ ಬಂದಿತ್ತು ಈ ತರ. ಹೌದು, ನೀವು ಇಲ್ಲ ಆಲ್ಮೋಸ್ಟ್ ನಾವು ಇರೋದಿಲ್ಲ, ಏನಿಲ್ಲ. ನನ್ ಕೆಲವೊಂದು ಸೀರೆ ಓ, ನಿಮ್ ಸ್ಯಾರಿ ಕಲೆಕ್ಷನ್ ಇದೆ ಹಂಗಾದ್ರೆ. ಅಷ್ಟೊಂದಿಲ್ಲ, ಕೆಲವೊಂದು ನಾವು ಅಷ್ಟು ಸ್ಯಾರಿ ಬಿಡೋದಿಲ್ಲ. ಇದು ಈ ತರ ಡ್ರಾ ಅಷ್ಟೇ, ಈ ತರ ಮಾಡಿಸ್ಕೊಂಡಿದ್ದು ಸಿಂಪಲ್ ಆಗಿ. ಇದೊಂದು ಬೇಕು ಅಂತ ಮಾಡಿಸ್ಕೊಂಡಿದ್ದು. ಮೇಲೆ ಕೆಳಗೆ ಹಾಕಿದೀವಲ್ಲ ಆ ಶೀಟ್ ನ ಕೆಲವೊಂದ್ ಕಡೆ ಈ ತರ ಹಾಕ್ಸಿದೀವಿ. ಸೊ ಇದು ಸ್ಪೆಸಿಫಿಕ್ಲಿ ಏನಕ್ಕೆ ಮಾಡಿಸಿದ್ದು ಅಂದ್ರೆ, ಏನಾದ್ರು ವರ್ಕ್ ಮಾಡೋದು ಆತರ ಇದ್ರೆ ಟೇಬಲ್ ತರನು, ವರ್ಕಿಂಗ್ ಟೇಬಲ್ ತರನು ಯೂಸ್ ಮಾಡ್ಬೋದು, ಸ್ಟಡಿ ಟೇಬಲ್ ತರನು ಯೂಸ್ ಮಾಡ್ಬೋದು ಅಂತ ಮಾಡಿಸಿದ್ದು. ಇಲ್ಲಿಗೆ ಇದು ಲೈಟಿಂಗ್ಸ್ ಎಲ್ಲ ಕೊಡ್ಸಿದೀವಿ ನೋಡಿ. ಇಲ್ಲಿ ಕೆಳಗಡೆ ಗೊತ್ತಾಗಿದ್ಮೇಲೆ ವೈರಿಂಗ್ ಎಲ್ಲ ಇಲ್ಲಿ ಕೆಳಗೆ ಕೊಡ್ಸಿರೋದು. ಇಲ್ಲಿ ಲೈಟಿಂಗ್ ಫಿಕ್ಸ್ ಮಾಡಿಸಿರೋದು. ಎನಿವೆ, ಅಗೇನ್ ಅವರ್ ಫೇವ್ರೇಟ್ ಪ್ಲೇಸ್. ಮಿರರ್ ಮುಂದೆ ನಿಂತ ಯಾರು ಬ್ಯೂಟಿಫುಲ್ ಅನ್ಸಲ್ಲ ಹೇಳು? ಮಿರರ್ ಮುಂದೆ ನಿಂತ್ಕೊಂಡ್ರೆ ಎಲ್ಲಾರು ಹೋಗ್ಬೇಕು ಅಂತ ಅನ್ಸಲ್ಲ. ಸೊ ಇದು ಅಟ್ಯಾಚ್ ವಾಶ್ರೂಮ್. ವಾಶ್ರೂಮ್ಸ್ ಎಲ್ಲ ಸ್ವಲ್ಪ ಸ್ಪೇಸಿಯಸ್ ಆಗಿ ಬಂದಿದೆ ಮೇಲ್ಗಡೆ. ಆ ಕಡೆ ರೂಮ್ ತೋರಿಸ್ತೇನೆ. ಆ ಕಡೆ ರೂಮ್ ಒಂಥರ ಡಿಸೈನ್ ಇದ್ರೆ, ಈ ಕಡೆ ರೂಮ್ ಇನ್ನೊಂದ್ ತರ ಡಿಸೈನ್ ಇದೆ. ಖಂಡಿತ ಎರಡರಲ್ಲಿ ಯಾವ ರೂಮ್ ಇಷ್ಟ ಆಯ್ತು ಅಂತ ಹೇಳ್ಬೇಕು ನಂಗೆ. ಖಂಡಿತ. ಹೆಂಗಿದೆ? ಇದನ್ನು ಅಷ್ಟೇ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಆ ಕಡೆ ರೂಮ್ ಅಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಅನ್ಸುತ್ತೆ ಇಲ್ಲಿ ಓಡಾಡ್ಲಿಕ್ಕೆ, ಯಾಕಂದ್ರೆ ಇಲ್ಲೂ ವಾರ್ಡ್ರೋಬ್ಸ್ ಬಂದಿರೋದ್ರಿಂದ. ಸೊ ಈ ರೂಮ್ ಸ್ವಲ್ಪ ಸ್ಪೇಷಿಯಸ್ ಅನ್ಸುತ್ತೆ ನಂಗೆ. ಇದನ್ನು ಅಷ್ಟೇ ಫಿಕ್ಸ್ಡ್ ಕಾಟ್. ಇದು ಆ ಕಡೆ ಒಂಥರ ಡಿಸೈನ್ ಬಂದಿದೆ, ಇದೊಂಥರ ಡಿಸೈನ್ ಬಂದಿದೆ. ಸ್ವಲ್ಪ ಲೆಂತ್ ಕೂಡ ಜಾಸ್ತಿನೇ ಮಾಡ್ಸಿರೋದು, ಮಲ್ಗಾಗ್ ಸ್ವಲ್ಪ ಫ್ರೀ ಆಗಿರ್ಲಿ ಅಂತ. ಸೊ ಇದು ನೋಡು, ಆಗ್ಲೇ ನೀನ್ ಕೇಳ್ದಲ್ಲ, ಇದೆಲ್ಲ ಸ್ಟಿಕ್ಕರ್. ಹೌದು, ಸ್ಟಿಕ್ಕರ್. ಇದು ಒಂಥರ ಈ ರೂಮಿಗೆ ಅದು ಸ್ಟಿಕ್ಕರ್ ಇನ್ನೊಂಥರ ಲುಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಆಮೇಲೆ POP ನೋಡು, ಈ ರೂಮಿಗೆ ಬೇರೆ ತರ ಮಾಡಿಸಿರೋದು. ಹೌದು, ಬೇರೆ ಡಿಸೈನ್ ಅಲ್ಲಿ POP ಮತ್ತೆ ಮಿರರ್ ಸ್ಟ್ಯಾಂಡ್ ಮಾತ್ರ ಈ ರೂಮಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಸಿದ್ದೀವಿ. ಮಿರರ್ ಸ್ಟ್ಯಾಂಡ್ ಇಲ್ಲಿ ಮನೇಲಿ ಜಾಸ್ತಿ ಜನ ಇದ್ದಾಗ ವಾಶ್ರೂಮ್ಸ್ ಎಷ್ಟಿದ್ರು ಸಾಕಾಗಲ್ಲ. ಸೊ ಆ ಒಂದು ಮುಂದಾಲೋಚನೆಯಲ್ಲಿ ಇಟ್ಕೊಂಡು ಏನಾದ್ರು ಫಂಕ್ಷನ್ಸ್ ಅದು ಇದ್ದಾಗ ವಾಶ್ರೂಮ್ ಸ್ವಲ್ಪ ಜಾಸ್ತಿ ಇರ್ಬೇಕಾಗುತ್ತೆ. ಆಮೇಲೆ ನಾನು, ಅಣ್ಣನ ಫ್ಯಾಮಿಲಿ ಎಲ್ರು ಬಂದಾಗ ಸ್ವಲ್ಪ ವಾಶ್ರೂಮ್ಸ್ ಜಾಸ್ತಿ ಬೇಕಾಗತ್ತೆ. ಅದು ಆಕ್ಚುಲಿ ರೂಮ್ ಒಳಗಿರೋದ್ರಿಂದ, ಅಟ್ಯಾಚ್ ಇರೋದ್ರಿಂದ ರೂಮಿಗೆ ಇಲ್ಲೊಂದು ವಾಶ್ರೂಮ್ ಇರ್ಲಿ ಅಂತ ಇದನ್ನ ಮಾಡಿಸಿದ್ದು. ರೂಮಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ನಾನು ಅವಾಗಲೇ ಹೇಳಿದ್ದೆ ಗೊತ್ತಾ, POP ಮಾಡಿಸಿದೀವಿ ಪೂಜಾ ರೂಮ್ಗೆ, ಯಾವ ತರ ಕಾಣುತ್ತೆ ಮೇಲಿಂದ ಅಂತ ತೋರಿಸ್ತೀನಿ. ಇಲ್ಲಿ ಇದೇನಪ್ಪ ಸ್ಪೇಸ್ ಬಿಟ್ಟಿರೋದು ಅಂತಂದ್ರೆ, ಇದು ಪೂಜಾ ರೂಮ್ದು. ಇಲ್ಲಿ ಗ್ಲಾಸ್ ಹಾಕ್ಸಿರೋದು. ಇಲ್ಲಿಂದ ಏಕವರೆಗೂ ನಾವು ಖಾಲಿ ಬಿಟ್ಟಿದೀವಿ ಸ್ಪೇಸ್ ನ. ಸೊ 2 ರೀಸನ್ ಏನಪ್ಪಾ ಅಂತಂದ್ರೆ, ಒಂದು ದೇವ್ರ ಮನೆ ಮೇಲೆ ಓಡಾಡಬಾರ್ದು ಅನ್ನೋ ರೀಸನ್, ಮತ್ತೆ ಇಲ್ಲಿಂದ ಕೆಳಗೆ ಇಂಟ್ರಾಕ್ಟ್ ಮಾಡಕ್ಕೆ, ಅಲ್ಲಿ ಕೂತಿರೋನ ನಾವು ಇಲ್ಲಿಂದ ಇಂಟ್ರಾಕ್ಟ್ ಮಾಡ್ಬೋದು. ಸೊ 2
ಇಲ್ಲಿ ಸ್ಪೇಸ್ ಬಿಟ್ಟಿರೋದ್ರಿಂದ ನಾವೇನಾದ್ರೂ ಡಿಸ್ಕಸ್ ಮಾಡೋದು ಇಲ್ಲೇ ಕುತ್ಕೊಂಡು ಎಷ್ಟೋ ಸರಿ ಅಮ್ಮ ಜೊತೆ ಮಾತಾಡಿದ್ವಿ. ಕೋವಿಡ್ ಟೈಮಲ್ಲೆಲ್ಲ ಇತ್ತು ಗೊತ್ತಾ, ಹೌದು. ಕೆಳಗೆ ಇರೋರು ಮೇಲೆ ಹೋಗಕ್ ಆಗ್ತಿರ್ಲಿಲ್ಲ, ಮೇಲಿರೋರು ಕೆಳಗೆ, ಅವಾಗ ಎಷ್ಟೋ ಸರಿ ಇಲ್ಲೇ ಕೂತ್ಬಿಟ್ಟು ನಾನು ಅಮ್ಮ ಡಿಸ್ಕಸ್ ಮಾಡಿದೀವಿ. ಸ್ಟಡಿ ರೂಮ್ ಆದ್ರೂ ಅನ್ಕೋಬಹುದು, ವರ್ಕಿಂಗ್ ರೂಮ್ ಅಂತನಾದ್ರೂ ಅನ್ಕೋಬಹುದು. ತೋರಿಸ್ತೀನಿ. ಸೊ ಎಲ್ಲ ರೂಮು ಒಂಥರ ಲುಕ್ ಬಂದಿದೆ. ವರ್ಕಿಂಗ್ ಸ್ಪೇಸ್ ಅಂತ ಬಂದಾಗ ಅಥವಾ ಸ್ಟಡಿ ರೂಮ್ ಅಂತ ಬಂದಾಗ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಥಾಟ್ಸ್ ಯೋಚನೆ ಎಲ್ಲ ಇರುತ್ತೆ. ಕಪ್ ಟೇಬಲ್ ಮತ್ತೆ ಸ್ಟಡಿಗೆ ಎರಡಕ್ಕೂ ಯೂಸ್ ಆಗೋ ತರ ಮಾಡಿಸಿದ್ದು. ಇದ್ರೊಳಗೆ ಇದೆ ಫ್ಲೆಕ್ಸ್ ಎಲ್ಲ. ಓಕೆ. ಇಲ್ಲ ಬುಕ್ಸ್ ಅದು ಏನಾದ್ರು ಇಟ್ಕೊಳಕ್ ಬರುತ್ತೆ ಅಂತ ಇದನ್ನ ಡಿಸೈನ್ ಆಗಿ ಮಾಡಿಸ್ಕೊಂಡಿದ್ದು. ಹಂಗೆ ಈ ಕಡೆ ಸೈಡ್ ಬಂದ್ರೆ ಇದು ಒಂಥರ ಯುನಿಕ್ ಸ್ಪೇಸ್ ಅಂತ ಹೇಳ್ಬೋದು. ಇಲ್ಲಿ ಆಕ್ಚುಲಿ ನಾವು ಫೋಟೋಸ್ ಹಾಕ್ಬೇಕು ಅಂತ ಈ ವಾಲ್ ನ ಮಾಡಿಸ್ಕೊಂಡಿದ್ದು ನಾವು ಈ ತರ ಡಿಸೈನ್ ಮಾಡಿ. ಬಟ್ ಆಮೇಲೆ ಮತ್ತೆ ತುಂಬಾ ಹೋಲ್ಸ್ ಆಗತ್ತೆ ಅಂತ ಮತ್ತೆ ಈ ಪೇಪರೇ ವಾಲ್ ಪೇಪರೇ ತುಂಬಾ ಲುಕ್ ಕೊಡ್ತಾ ಇರೋದ್ರಿಂದ ಬೇಡ ಅನ್ಕೊಂಡು ಸುಮ್ಮನಾದ್ವಿ. ಇಲ್ಲಿ ಯಾರಾದ್ರೂ ನಮ್ಮ ಮನೆಗೆ ಬಂದವರೆಲ್ಲಾನು ಆಲ್ಮೋಸ್ಟ್ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಚೆನ್ನಾಗ ಅಕ್ಕ. ಇದೆಲ್ಲ ನಿಮ್ ಮದ್ವೆ ಫೋಟೋಸ್ ಕಣ. ನೋಡು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ. ಇದು ಆವಾಗಲೇ ಹೇಳಿದ್ನಲ್ಲ ನಾನು, ವಾಲ್ಸ್ಗೆ ಹಾಕಬೇಕು ಅಂತ ತಂದಿದ್ವಿ ಫೋಟೋಸ್ನ. ಅದು ವಾಲ್ ಪೇಪರೇ ಚೆನ್ನಾಗಿ ಕಾಣೋದ್ರಿಂದ ಇಲ್ಲೇ ಜೋಡಿಸಿ ಇಟ್ಟಿದ್ದೀವಿ. ಹೇಗಿದೆ? ಸೂಪರ್ ಅಕ್ಕ. ಇನ್ನು ಇಲ್ಲಿ ನೋಡೋದಾದರೆ ಇದು ಮೇಲ್ಗಡೆ ಒಂದು ಲಿವಿಂಗ್ ರೂಮ್ ಇರಲಿ ಅಂತ ಹೇಳ್ಬಿಟ್ಟು ಕೆಳಗೆ ಆಲ್ಮೋಸ್ಟ್ ಪೇರೆಂಟ್ಸ್ಗೆ ಇಷ್ಟ ಆಗೋದು ನೋಡ್ತಾ ಇರ್ತಾರೆ. ಸೊ ನಾವು ಎಲ್ಲ ಬಂದಾಗ ಏನಾದರೂ ನೋಡ್ಲಿಕ್ಕಿರಲಿ ಅಂತ ಇಲ್ಲಿ ಸಪ್ರೇಟಾಗಿ ಮಾಡ್ಕೊತೀವಿ. ಆದರೆ ಸ್ವಲ್ಪ ಸಿಂಪಲಾಗೇ ಮಾಡ್ಕೊತೀವಿ. ಬಟ್ ಎಲ್ಲ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಕೆಳಗಿಂತ ಮೇಲ್ಗಡೆನೇ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲಾಗಿ ಅಂತ. ಸೊ ಇಲ್ಲಿನೂ ಅಷ್ಟೇ ಒಂದಷ್ಟು ಫ್ಯಾಮಿಲಿ ಫೋಟೋ ಇಟ್ಟಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ನಾವು ಗ್ಲಾಸ್ ಬರಬೇಕಿತ್ತು. ಗ್ಲಾಸ್ ಒಳಗಡೆ ಎರಡು ಆ ಕಡೆ ಈ ಕಡೆ ಎರಡು ಕಡೆ ಲೈಟಿಂಗ್ ಇದು ಮಾಡಿದ್ವಿ. ಇದು ನನ್ನ ಫ್ಯಾಮಿಲಿ ಫೋಟೋ. ನಮ್ಮ ಅತ್ತೆ ಮಾವ ಮಿಸ್ಸಿಂಗ್ ಅದರಲ್ಲಿ. ಮದುವೆ ಟೈಮಲ್ಲಿ ತೆಗೆಸಿರೋಂಥ ಫೋಟೋಗಳು ಇದೆಲ್ಲ. ಒಂದು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಎರಡು ಒಟ್ಟೊಟ್ಟಿಗೆ ಆಯಿತು. ಮನೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಅದೇ ಟೈಮಲ್ಲಿ ನನಗೂ ಕೂಡ ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಎರಡೂ ಒಟ್ಟೊಟ್ಟಿಗೆ ರೆಸ್ಪಾನ್ಸಿಬಿಲಿಟಿನ ಫೇಸ್ ಮಾಡಬೇಕಾಗತ್ತೆ. ಆವಾಗ ಆ್ಯಕ್ಚುಲಿ ಬ್ರದರು ತುಂಬಾ ಡೆಡಿಕೇಟೆಡ್ ಆಗಿ ಇದು ಮಾಡ್ತಾರೆ. ಪಾಪ ವರ್ಕಿಂದ ಸ್ಯಾಟರ್ಡೆ ಸಂಡೇ ಅಲ್ಲಿಂದ ಬೆಂಗಳೂರಿಂದ ಬಂದುಬಿಟ್ಟು ಸ್ಯಾಟರ್ಡೆ ಸಂಡೇ ಸ್ಟೇ ಆಗಿ ಸ್ಯಾಟರ್ಡೆ ಸಂಡೇನೂ ಕೂಡ ವರ್ಕ್ ಮಾಡಿ ಕೆಲವೊಂದು ಸರಿ ವರ್ಕ್ ಫ್ರಮ್ ಹೋಮ್ ತೊಗೊಂಡು ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು. ಬಟ್ ಇರೋದಕ್ಕೆ ಮನೆ ಇಷ್ಟು ಚೆನ್ನಾಗಿ ಬಂತು. ಅವನು ಕೆಲವೊಂದು ಐಡಿಯಾಸ್ಗಳು, ವಾಲ್ ಪೇಪರು, ವಾಲ್ ಸ್ಟಿಕ್ಕರ್ಸ್ದಾಗಿರ್ಬೋದು, ಈ ಥರ ನ್ಯೂ ಥಿಂಗ್ಸ್ದು ಏನು ಐಡಿಯಾ ಇತ್ತು ಎಲ್ಲನೂ ಅವರೇ ಹೇಳಿ ಇದು ಮಾಡಿಸಿದ್ದು. ಆಮೇಲೆ ಅಪ್ಪಾಜಿನೂ ಅಷ್ಟೇ ಪಾಪ ವರ್ಕ್ ಮುಗಿಸಿ ಫಸ್ಟು ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಹತ್ರ ಬಂದುಬಿಟ್ಟು ಇದು ಮಾಡೋರು. ಇಲ್ಲಿ ಮೇಲ್ಗಡೆ ನಾವು ಡಬಲ್ ಡೋರ್ ಥರ ಮಾಡಿಸಿದ್ವಿ. ಒಂದು ಡೋರ್ ಓಪನ್ ಇದ್ರೂ ಇನ್ನೊಂದು ಡೋರು ಆಚೆ ಕಡೆಯಿಂದ ಕಾಣಲಿ ಅನ್ನೋ ಥರ ಗ್ಲಾಸ್ ಡೋರಲ್ಲಿ ಮಾಡಿಸಿದ್ವಿ. ಸೊ ಡಬಲ್ ಡೋರ್ ಇದೆ ಇದಕ್ಕೆ. ಸೊ ಇಲ್ಲಿಂದ ಬಂದರೆ ಮೇಲ್ಗಡೆ ಸ್ಟೇರ್ ಕೇಸಿಗೆ ಹೋಗೋಕ್ಕೆ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿದ್ದೀವಿ ಅಷ್ಟೇ. ನಿಜವಾಗ್ಲೂ ಮನೆ ಕಟ್ಟುವಾಗ ಇಡೀ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರದ್ದು ಎಫರ್ಟ್ ಇರಬೇಕು. ಇಲ್ಲ ಅಂತಂದರೆ ಇಟ್ಸ್ ನಾಟ್ ಈಸಿ ಅಂತಲೇ ಹೇಳ್ಬೋದು. ತುಂಬ ಕಷ್ಟ ಮನೆ ಕಟ್ಟೋದು. ನಮಗೂ ಕಟ್ಟುವಾಗೇ ಅದು ಎಕ್ಸ್ಪೀರಿಯನ್ಸ್ ಆದಾಗೆ ಗೊತ್ತಾಗೋದು. ಇನ್ನು ಮನೆ ಎಷ್ಟೇ ಬ್ಯೂಟಿಫುಲ್ಲಾಗಿದ್ದು ಎಷ್ಟೇ ಸ್ಪೇಸಿಯಸ್ ಆಗಿದ್ರೂ ಒಂದು ಟೆರೆಸ್ ಮೇಲೆ ಬಂದ ತಕ್ಷಣ ಒಂಥರ ಖುಷಿ, ಒಂಥರ ಏನೋ ಸಮಾಧಾನವಾಗಿರುತ್ತೆ, ಒಂಥರ ಖುಷಿ ಕೊಡುತ್ತೆ. ನಾವು ಇಲ್ಲೇ ಬಂದು ಒಂದೊಂದು ಸರಿ ಊಟ ಎಲ್ಲ ಮಾಡ್ತಿರ್ತೀವಿ. ಮಕ್ಕಳು ಕೂಡ ಬಂದಾಗ ಟೆರೆಸ್ ಮೇಲೆ ಬರೋಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಸೊ ಫೈನಲ್ ಆಗಿ ನಮ್ಮ ಮನೆಯದು ಔಟ್ಪುಟ್ ಈ ಥರ ಕಾಣಿಸ್ತಾ ಇರುತ್ತೆ. ನಿಮಗೆ ಹೇಗೆ ಅನ್ನಿಸ್ತು, ನಿಮಗೆ ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅನ್ನೋದಾದರೆ ಅವರ ಒಂದು ಸ್ವಂತ ಮನೆ. ನಮಗೂ ಅಷ್ಟೇ 2016 ಗೃಹ ಪ್ರವೇಶ ಆಗುತ್ತೆ. ಇದೊಂದು ಬೆಸ್ಟ್ ಮೂಮೆಂಟು. ಅದನ್ನು ಯಾವತ್ತೂ ನಾವು ಮರೀಲಿಕ್ಕಾಗಲ್ಲ. ಹಾಗೆ ನಿಮಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಒನ್ಸ್ ಅಗೇನ್.